ನಮಸ್ತೆ ಕರ್ನಾಟಕ. ನಾನು ನಿಮ್ಮ ಪ್ರೀತಿಯ ಸಂಕಲ್ಪ. ಇಂದು ನನ್ನ ಹಾವೇರಿ ಜಿಲ್ಲೆಯ ಸಿದ್ದೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದೇನೆ. ಈ ದೇವಸ್ಥಾನದ ಮಹತ್ವರ ಸಾಧನೆ ಏನೆಂದರೆ, ಮಹತ್ವರ ಇತಿಹಾಸವೇನೆಂದರೆ, 6ನೇ ವಿಕ್ರಮಾದಿತ್ಯ ಕಲ್ಯಾಣ ಚಾಲುಕ್ಯರ ದೊರೆಯಾದಂತಹ 11ನೇ ಶತಮಾನದಲ್ಲಿ ಈ ದೇವಸ್ಥಾನವನ್ನು ಕಟ್ಟಿದ್ದಾನೆ. ಈ ದೇವಸ್ಥಾನವು ಅನೇಕ ಮಹತ್ವರ ಇತಿಹಾಸವನ್ನು ತನ್ನೊಳಗೆ ಗುಟ್ಟನ್ನಾಗಿಸಿಕೊಂಡಿದೆ. ಈ ದೇವಸ್ಥಾನವು ನನ್ನ ಜೀವನದ ಒಂದು ಕನಸಾಗಿದ್ದು, ಈ ದೇವಸ್ಥಾನಕ್ಕೆ ನಾನು ಇಂದು ಭೇಟಿ ಕೊಟ್ಟಿದ್ದೇನೆ. ಏನಪ್ಪ ಈ ದೇವಸ್ಥಾನಗಳು ಸಾಧನೆಗಳು ಏನೆಂದರೆ, ಈ ದೇವಸ್ಥಾನ ಅಂತರಾಳದ ಗುಟ್ಟು ಏನೆಂದರೆ ಇಂದು ನಾನು ನಿಮಗೆ ಹೇಳಲಿದ್ದೇನೆ. ಈ ದೇವಸ್ಥಾನವು ತನ್ನ ರೂಪವನ್ನು ಮೇಲಿಂದ ಒಂದೇ ಕಲ್ಲಿನಿಂದ ಮೇಲಿಂದ ತನ್ನ ಕೆತ್ತನೆ ಶಿಲ್ಪಗಳಿಂದ ಕೆತ್ತಿಕೊಂಡು ಬಂದಿದ್ದಾರೆ. ಇದರಲ್ಲಿ ಕಮಲಾಶಯನ ದ್ರಾವಿಡ ಶೈಲಿಯಲ್ಲಿ ಚಿಕಣಿ ಚಿತ್ರಕಲೆಗಳಿಂದ ಕೆತ್ತಲಾಗಿದೆ. ಅತ್ಯಂತ ಸೂಕ್ಷ್ಮವಾಗಿ ಕೆತ್ತಲಾಗಿದೆ. ಇಲ್ಲಿನ ನರ್ತಕಿಯರು, ದೇವಾನುದೇವತೆಗಳ ಶಿಲ್ಪಕಲೆಗಳು ಮತ್ತು ಪುಷ್ಪಗಳನ್ನು ಸಹ ಗಾಂಧಾರ ಶೈಲಿಯ ಕಲಾಕೃತಿಗಳನ್ನು ಇಲ್ಲಿ ಕೆತ್ತಲಾಗಿದೆ. ಈ ದೇವಸ್ಥಾನದಲ್ಲಿ ಸಹ ನಾವು ನೋಡಬಹುದಾಗಿದೆ. ಅಷ್ಟೇ ಅಲ್ಲದೆ ರಾಜ ಮಹಾರಾಜರು ನೀಡಿದ ದಾನದತ್ತಿಗಳು, ಅವರು ನಿರ್ಮಿಸತಕ್ಕಂತಹ ಶಾಸನಗಳು, ಆ ಶಾಸನಗಳಲ್ಲಿ ಅವರು ಮಾಡಿದ ಸಾಧನೆಗಳು, ಅವುಗಳ ಬಗ್ಗೆ ಪ್ರತಿಯೊಂದು ವಿವರಿಸುತ್ತದೆ. ಅಲ್ಲಿನ ಮಹಾನ್ ವಿದ್ವಾಂಸರ ಬಗ್ಗೆ, ಅಲ್ಲಿಯ ಜ್ಞಾನ ಪಂಡಿತರ ಬಗ್ಗೆ ಪ್ರತಿಯೊಂದು ಶಾಸನವೂ ಸಹ ತಿಳಿಸಿಕೊಡುತ್ತದೆ. ಆದರೆ ಈ ಶಾಸನಗಳು ದ್ರಾವಿಡ ಶೈಲಿಯದ್ದು ನಮಗೆ ಮಾತ್ರ ಅರ್ಥವಾಗುವುದಿಲ್ಲ. ಅಷ್ಟೇ ಅಲ್ಲದೆ ಈ ದೇವಸ್ಥಾನದ ಏನಪ್ಪ ಅಂತ ಮಹತ್ವರ ಇತಿಹಾಸವಿದೆ ಎಂದರೆ, ಪ್ರತಿಯೊಂದು ದೇವಸ್ಥಾನದಲ್ಲಿ ಅಷ್ಟ ಪಾಲಕರೆಂಬ ದೇವಾನುದೇವತೆಗಳ ಚಿತ್ರಗಳನ್ನು ಕೆತ್ತಿರುತ್ತಾರೆ. ಆದರೆ ಈ ದೇವಸ್ಥಾನದಲ್ಲಿ ದಿಕ್ಪಾಲರಲ್ಲ, ಮಾತೃಕೆಯರನ್ನು ನಿರ್ಮಿಸಿದ್ದಾರೆ. ಮಾತೃಕೆಯರು ಏನೆಂದರೆ, ಪಾರ್ವತಿ ದೇವಿಯ ಅಂಶಗಳಾದಂತಹ ಮತ್ತು ಸಕಲ ಗಂಡು ದೇವತೆಗಳ ಅಂಶಗಳಾದಂತಹ, ಹೆಣ್ಣು ಅಂಶಗಳಾದಂತಹ ಅವರ ರೂಪಗಳನ್ನು ಕೆತ್ತಲಾಗಿದೆ. ಉದಾಹರಣೆಗೆ ವಿಷ್ಣುದೇವನ ನಾರಾಯಣಿ, ವಾರಾಹಿ, ನರಸಿಂಹಿ, ಪರಮೇಶ್ವರನ ಮಹೇಶ್ವರಿ, ವಿನಾಯಕನ ವಿನಾಯಕಿ, ವಿಷ್ಣು ಷಣ್ಮುಖ ದೇವನ ಕೌಮಾರಿ ದೇವತೆ, ಮತ್ತು ನರಸಿಂಹಿ, ವಿಷ್ಣುವಿನ ನರಸಿಂಹಿ, ಬ್ರಹ್ಮದೇವನ ಬ್ರಾಹ್ಮಿಣಿ ಮತ್ತು ಆದಿಶಕ್ತಿಯ ಚಾಮುಂಡಿ. ಇವೆಲ್ಲವೂ ಸಹ ಅಷ್ಟಶಕ್ತಿಗಳಾಗಿದ್ದಾವೆ. ಈ ಅಷ್ಟಶಕ್ತಿಗಳ ಪ್ರತಿಯೊಂದು ಶಿಲ್ಪಕಲೆಗಳನ್ನು ಎಷ್ಟೊಂದು ಸುಂದರವಾಗಿ ಕೆತ್ತಿದ್ದಾರೆ ಅಂದರೆ ನೋಡಲು ಕಣ್ಮರೆಯಾಗುತ್ತದೆ. ಸಹ ಅದನ್ನು ನೀವು ಒಮ್ಮೆ ನೋಡಿಕೊಂಡು ಬನ್ನಿ ಅನ್ನೋದು ನನ್ನ ಆಸೆ. ಬನ್ನಿ ಹೋಗೋಣ. 11ನೇ ಶತಮಾನದಲ್ಲಿ ಕಲ್ಯಾಣ ಚಾಲುಕ್ಯರ 6ನೇ ವಿಕ್ರಮಾದಿತ್ಯನು ಕಟ್ಟಿದನೆಂಬ ಮಹತ್ತರ ಇತಿಹಾಸವಿದೆ. ಈ ದೇವಸ್ಥಾನದ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳೋಣ. ಸ್ನೇಹಿತರೆ, ಹಾವೇರಿ ಜಿಲ್ಲೆಯ ಸಿದ್ದೇಶ್ವರ ದೇವಸ್ಥಾನ ಒಂದೇ ಕಲ್ಲಿನಿಂದ ನೇರವಾಗಿ ಕೆತ್ತಲಾಗಿದೆ. ಸೂಕ್ಷ್ಮ ಕಲಾಕೃತಿಗಳಿಂದ ಕೆತ್ತಲಾಗಿದೆ. ಈ ದೇವಸ್ಥಾನದ ವಿಶೇಷತೆ ಎಂದರೆ, ತನ್ನ ಮೇಲ್ಭಾಗ ಚಾವಣಿಯನ್ನು ಇದು ಅಮೃತ ಶಿಲೆಗಳಿಂದ ಕೆತ್ತಲಾಗಿದೆ ಎಂಬ ಮಾಹಿತಿಗಳು ಸಿಕ್ಕಿವೆ. ಆದರೆ ಇದು ಅದೇ ಥರನಾದಂಥ ಅಮೃತ ಶಿಲೆಗಳಿಂದ ಕೆತ್ತಲಾಗಿಲ್ಲ, ಸಾಬೂನು ಕಲ್ಲುಗಳಿಂದ ಮತ್ತು ಮರಳು ಕಲ್ಲಿನಿಂದ ನಯವಾಗಿ ಕೆತ್ತಲಾಗಿದೆ. ದ್ರಾವಿಡ ಶೈಲಿಯ ಚಿಕಣಿ ಕಲೆಗಳನ್ನು ಇದರಲ್ಲಿ ಬಳಸಲಾಗಿದೆ ಎಂದು ನಾವು ಕೇಳಬಹುದಾಗಿದೆ. ಸುಮಾರು 11ನೇ ಶತಮಾನದ 6ನೇ ವಿಕ್ರಮಾದಿತ್ಯನ ಕಾಲದಲ್ಲಿ ರಚಿತವಾದಂತಹ ಈ ದೇವಾಲಯವು ಸಂಪದ್ಭರಿತವಾಗಿದೆ ಎಂದು ನಾವು ಕೇಳಬಹುದು. ಈ ದೇವಸ್ಥಾನದ ಗರ್ಭಾಶಯದಲ್ಲಿ ಸಿದ್ದೇಶ್ವರ ಸ್ವಾಮಿಯ ಮೂರ್ತಿಗಿದ್ದು, ಸಿದ್ದೇಶ್ವರ ಸ್ವಾಮಿಯ ಮುಂದೆ ನಂದಿ ವಿಗ್ರಹ ಇದೆ ಮತ್ತು ಗಣೇಶನ ವಿಗ್ರಹವೂ ಸಹ ಸ್ಥಾಪಿಸಲಾಗಿದೆ. ಸರಿ, ಬನ್ನಿ ನೋಡಿಕೊಂಡು ಬರೋಣ. ಸ್ಥಾನದ ಕೆತ್ತನೆ ಮತ್ತು ಸೌಂದರ್ಯವನ್ನು ನೋಡಿ. ಇದು ಕಲ್ಯಾಣ ಚಾಲುಕ್ಯರ ಅತ್ಯಂತ ಸುಂದರ ಕಲಾಕೃತಿಗಳಲ್ಲಿ ಈ ದೇವಸ್ಥಾನವು ಒಂದಾಗಿದೆ. ಇವುಗಳೆಲ್ಲ 6ನೇ ವಿಕ್ರಮಾದಿತ್ಯನ ಕಾಲದಲ್ಲಿಯೇ ನಿರ್ಮಿಸಲಾದ ಶಾಸನಗಳು. ಈ ಶಾಸನಗಳು ಏನೆಂದರೆ, ದಾನದತ್ತಿಗಳನ್ನು ರಾಜ ತೆರಿಗೆ ರೂಪದಲ್ಲಿ ಯಾರಿಗೆ ಏನನ್ನು ನೀಡಿದನು, ಎತ್ತಕ್ಕಾಗಿ ನೀಡಿದನು ಎಂಬ ಸಂಪೂರ್ಣ ಉಲ್ಲೇಖವನ್ನು ಈ ಶಾಸನಗಳು ತಿಳಿಸುತ್ತವೆ. ಆದರೆ ಇದರ ಲಿಪಿಗಳು ಕಾಣುವುದಿಲ್ಲ. ದ್ರಾವಿಡ ಶೈಲಿಯಲ್ಲಿ ಲಿಖಿತವಾಗಿವೆ, ಆದರೆ ಕಾಣುವುದಿಲ್ಲ. ನೋಡಿ, ಆಗಿನ ಕಾಲದಲ್ಲಿ ನರ್ತಕಿಯರು ಅವರ ಮಹಾನ್ ಸಾಧನೆಗಾಗಿ ಅವರ ಭಾವಚಿತ್ರಗಳನ್ನು ಕೆತ್ತನೆ ರೂಪದಲ್ಲಿ ನಿರ್ಮಿಸಲಾಗಿದೆ.
ರಾಜನು ನಗರ ವಿಹಾರಕ್ಕಾಗಿ ಹೋದಾಗ ಅವನು ಕುದುರೆ ಮೇಲೆ ಹೋಗುತ್ತಿರುವ ಸವಾರಿಯ ಭಾವಚಿತ್ರವನ್ನು ಕೆತ್ತನೆ ರೂಪದಲ್ಲಿ ಕೆತ್ತಲಾಗಿದೆ. ಮತ್ತು ಆ ರಾಜರ ಆಸ್ಥಾನದಲ್ಲಿರತಕ್ಕಂತಹ ಅನೇಕ ವಿದ್ವಾಂಸರ ಕವಿತೆಗಳನ್ನು ಮತ್ತು ಅವರ ಹೋರಾಟಗಳು, ಯುದ್ಧದಲ್ಲಿ ಹೋರಾಡಿದ ಹೋರಾಟಗಳನ್ನು ಸಂಪೂರ್ಣ ವಿವರವಾಗಿ ಈ ಚಿತ್ರೀಕರಣವನ್ನು ಮಾಡಲಾಗಿದೆ. ಮತ್ತು ಇದು ಸೇಮ್ ಹಾಗೆಯೇ ದಾನದತ್ತಿಗಳನ್ನು ಲಿಖಿತವಾಗಿ ವಿವರಿಸಲಾಗಿದೆ, ಆದರೆ ಕಾಣುವುದಿಲ್ಲ. ಇದು ಏಕೆಂದರೆ ಸುಮಾರು ವರ್ಷಗಳ ಕಾಲ ಹಿಂದಿನದಲ್ಲವ, ಅದಕ್ಕೆ ನಶಿಸಿ ಹೋಗಿವೆ ಅಕ್ಷರಗಳು. ಇವು ರಾಜನ ಪದ್ಮಾಂಸನ ಧ್ಯಾನಾವಸ್ಥೆಯ ಭಾವಚಿತ್ರ. ಇಲ್ಲಿ ನೋಡಿ, ಆ ರಾಜನ ಕಾಲದ ನರ್ತಕಿಯರ ಶಿಲ್ಪಕಲೆಗಳನ್ನು ಕೆತ್ತಲಾಗಿದೆ. ಭವ್ಯವಾಗಿ ಅಷ್ಟೊಂದು ಸುಂದರವಾಗಿ ಕೆತ್ತಲಾಗಿದೆ. ಮತ್ತು ಹಾಗೆಯೇ ನಾನು ಹೇಳಿದ್ನಲ್ಲ, ಪಾರ್ವತಿಯ ಅಂಶಗಳು, ಅಷ್ಟಮಾತೃಕೆಯರ ಅವರ ಚಿತ್ರಣಗಳನ್ನು ಶಿಲ್ಪಕಲೆಗಳನ್ನು ಸಹ ಇನ್ನೊಮ್ಮೆ ನೋಡಿಕೊಂಡು ಬರೋಣ ಬನ್ನಿ. ಇದು ವೈಷ್ಣವಿಯ ರೂಪ, ಸಾಕ್ಷಾತ್ ವಿಷ್ಣುವಿನ ರೂಪವಾಗಿದೆ. ವಿಷ್ಣುವಿನ ಭರತನಾಟ್ಯ ರೂಪವಾಗಿದೆ. ಇದು ಸಾಕ್ಷಾತ್ ಬ್ರಹ್ಮದೇವನ ಬ್ರಾಹ್ಮಿ ರೂಪ, ನರ್ತನೆ ಮಾಡುತ್ತಿರೋ ಬ್ರಾಹ್ಮಿ ರೂಪ. ಇದು ಅವರ ದೇವಾಲಯಗಳನ್ನು ಅಕ್ಕಪಕ್ಕದಲ್ಲಿ ಕೆತ್ತಲಾಗಿದೆ. ಮಹೇಶ್ವರನ ಪುತ್ರನಾದಂಥ ಕಾರ್ತಿಕೇಯನ ಅಂಶ ಕೌಮಾರಿ ರೂಪ. ಇದು ಪಾರ್ವತಿ ದೇವಿಯ ಅಂಶ ಚಾಮುಂಡಿಯ ರೂಪ. ಮಹಾಶಿವನ ಮಹೇಶ್ವರಿ ರೂಪ. ಗಣಪತಿ ವಿಘ್ನೇಶ್ವರನ ವಿನಾಯಕಿ ರೂಪ. ಮಹಾವಿಷ್ಣುವಿನ ವರಾಹಿ ರೂಪ. ಅಷ್ಟೇ ಅಲ್ಲದೆ ಕಲ್ಯಾಣ ಚಾಲುಕ್ಯರು ದೇವಾನುದೇವತೆಗಳ ಪೂಜಿತರಾಗಿದ್ದರು. ಅವರುಗಳಲ್ಲಿ ಶ್ರೀಕೃಷ್ಣ ದೇವನ ಮೂರ್ತಿಯನ್ನು ಕೆತ್ತಲಾಗಿದೆ. ಮತ್ತು ಮೇಲೆ ಇರುವ ಸಿಂಹದ ಆಕೃತಿಯ ಏನಪ್ಪ ಅಂದರೆ ಅದು ಕೀರ್ತಿಮುಖ, ಪರಮೇಶ್ವರನ ಉಗ್ರ ರೂಪ ಕೀರ್ತಿಮುಖವಾಗಿದೆ. ಇದರ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೇನೆ. ಇದು ನಟರಾಜ. ಇದು ನರ್ತಕಿ. ಇದು ಕೀರ್ತಿಮುಖನ ಪೂರ್ತಿ ರೂಪವಾಗಿದೆ. ಇದು ಕುಬೇರ ದೇವ. ಸಾಕ್ಷಾತ್ ಆದಿಶಕ್ತಿಯ ಶಿಲ್ಪಕಲೆಯಾಗಿದೆ. ಈ ದೇವಾಲಯದ ಮೇಲ್ಭಾಗದಲ್ಲಿ ಸಕಲ ದೇವಾನುದೇವತೆಗಳು, ನವಕೋಟಿ ದೇವಾನುದೇವತೆಗಳ ಶಿಲ್ಪಕಲಾಕೃತಿಗಳನ್ನು ಕೆತ್ತಲಾಗಿದೆ. ಇದರಲ್ಲಿ ಇಂದ್ರ, ಅಗ್ನಿ, ವಾಯು, ಜಲ ಮತ್ತು ವರುಣದೇವ, ಗರುಡದೇವ, ಅನೇಕ ದೇವಾನುದೇವತೆಗಳ ಮತ್ತು ವಾಹನಗಳು, ನಂದಿ, ನಾಗ, ಶೇಷನಾಗ, ಆದಿಶೇಷ ಮತ್ತು ವಾಸುಕಿ ದೇವ ನಾಗಗಳ ಸಕಲ ಚಿತ್ರಗಳನ್ನು ಸಹ ಕೆತ್ತಲಾಗಿದೆ. ನೋಡಿ, ಈಗ ತಾನು ಹೇಳಿದನಲ್ಲ, ಸಕಲ ದೇವಾನುದೇವತೆಗಳ ವಾಹನಗಳನ್ನು ಸಹ ಕೆತ್ತಲಾಗಿದೆ ಎಂದು. ಇದು ದೇವೇಂದ್ರನ ವಾಹನ ಐರಾವತ. ಇದು ವರುಣದೇವನ ವಾಹನ ಮಕರ. ಮತ್ತು ಇದು ಸಿಂಹ, ತಾಯಿ ಆದಿಶಕ್ತಿಯ ಒಂದು ವಾಹನವಾಗಿದೆ. ನೋಡಿಕೊಂಡು ಬನ್ನಿ. ಇದು ಆಗಿನ ಕಾಲದಲ್ಲಿ ತೀರ್ಥ ಸಿಗುತ್ತಿದ್ದ ದೊರೆಯುತ್ತ ಸ್ಥಳವಾಗಿದೆ. ನೋಡಿದರೆ ಸ್ನೇಹಿತರೆ, ಎಷ್ಟೊಂದು ಭವ್ಯವಾಗಿದೆ, ಎಷ್ಟೊಂದು ಸುಂದರವಾಗಿದೆ ಈ ಸಿದ್ದೇಶ್ವರ ದೇವಸ್ಥಾನ. ಮತ್ತು ಹಾಗೆ ಈ ಸಿದ್ದೇಶ್ವರ ದೇವಸ್ಥಾನದಲ್ಲಿ ಸಿದ್ದೇಶ್ವರ ದೇವರ ದೇವಸ್ಥಾನವು ಮಾತ್ರವಲ್ಲದೆ ಅಲ್ಲಿನ ಕಾವಲುಗಾರನಾಗಿ ಶ್ರೀ ನರಸಿಂಹ ದೇವರ ದೇವಸ್ಥಾನವನ್ನು ಸಹ ಉತ್ತರಾಭಿಮುಖವಾಗಿ ಕೆತ್ತಲಾಗಿದೆ. ಇಲ್ಲಿನ ಕಲಾಕೃತಿಗಳನ್ನು, ಶಿಲ್ಪಗಳನ್ನು ಒಮ್ಮೆ ನೋಡಿಕೊಂಡು ಬರೋಣ ಬನ್ನಿ. ಇದು ಸಿದ್ದೇಶ್ವರ ದೇವರ ದೇವಸ್ಥಾನ. ಇದು ಗರ್ಭಗುಡಿ.
ನರಸಿಂಹದೇವರ ವಿಗ್ರಹವಾಗಿದೆ. ಈ ದೇವಸ್ಥಾನದ ಮೇಲ್ಛಾವಣಿಯಲ್ಲಿ ನರಸಿಂಹದೇವರ ಚಿತ್ರ ಇದ್ದು ಅಕ್ಕಪಕ್ಕದಲ್ಲಿ ನಾರಾಯಣ ದೇವರ ಮೂರ್ತಿ ಇದೆ. ಇದೇನಪ್ಪ ಈ ಚಿತ್ರವು ಅಂದರೆ ಕೀರ್ತಿಮುಖ. ಈ ಸ್ಥಾನದ ಕಾವಲುಗಾರ ಕೀರ್ತಿಮುಖನನ್ನು ನೇಮಿಸಿದ್ದಾರೆ. ಈ ತೆಗ್ಗು ಪ್ರದೇಶ, ತೆಳುವಾದ ತೆಗ್ಗು ಪ್ರದೇಶಗಳು ಏನೆಂದರೆ ಆಗಿನ ಕಾಲದ ಋಷಿಮುನಿಗಳು ತಪಸ್ಸು ಮಾಡತಕ್ಕಂತಹ ಸ್ಥಾನವಾಗಿದೆ. ಅವರು ನೆಲೆಸಿದ್ದಂತಹ ಈ ಸ್ಥಾನದಲ್ಲಿ, ಅವರು ಕುಳಿತಂಥ ಈ ಸ್ಥಾನದಲ್ಲಿ ಸ್ವತಃ ಕಲ್ಲೇ ಸವೆದು ಹೋದಂತಹ ಮಾಹಿತಿ ಇಲ್ಲಿ ಸಿಗುತ್ತದೆ. ಇಲ್ಲಿನ ಚಿಕಣಿ ಚಿತ್ರ ಕಂಬಗಳನ್ನು ನೋಡಿ ಎಷ್ಟೊಂದು ನಯವಾದ ಮತ್ತು ಸೂಕ್ಷ್ಮವಾಗಿ ಕೆತ್ತಿಸಲಾಗಿದೆ. 4 ಕಂಬಗಳು ಒಂದೇ ಥರನಾಗಿದ್ದು ಎಷ್ಟೊಂದು ಭವ್ಯವಾಗಿ, ಎಷ್ಟೊಂದು ಸುಂದರವಾಗಿ ಕೆತ್ತಲಾಗಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟೊಂದು ಭವ್ಯವಾಗಿ ಸುಂದರವಾಗಿ ಕೆತ್ತನೆ ಮಾಡಿದ್ದಾರೆ. ಆ 6ನೇ ವಿಕ್ರಮಾದಿತ್ಯನ ಕಾಲದಲ್ಲಿ 11ನೇ ಶತಮಾನದಲ್ಲಿ ಕಲ್ಯಾಣ ಚಾಲುಕ್ಯರು ಇಂದಿಗೂ ಸಹ ನಶಿಸಿ ಹೋಗಿಲ್ಲ. ಅಷ್ಟೊಂದು ಗಟ್ಟಿಯಾಗಿ, ಅಷ್ಟೊಂದು ಸುಂದರವಾಗಿ, ಅಷ್ಟೊಂದು ನಯವಾಗಿ ಸಹ ಕೆತ್ತಿಸಿದ್ದಾರೆ. ಈ ದ್ರಾವಿಡ ಶೈಲಿಯ ಕಲೆಗಳು ಕನ್ನಡ ನಾಡಿಗೆ ಒಂದು ಸ್ಫೂರ್ತಿಯಾಗಿವೆ. ನಮ್ಮ ಕನ್ನಡ ನಾಡಿನ ದೇವಾಲಯಗಳು ವಿದೇಶಿಗರ ನೋಡುಗರ ಕಣ್ಣನ್ನು ನೆಟ್ಟಿಗೆನ್ನಾಗಿಸಿದೆ. ಇದಿಷ್ಟು ಹಾವೇರಿ ಜಿಲ್ಲೆಯ ಸಿದ್ದೇಶ್ವರ ದೇವಸ್ಥಾನದ ಬಗ್ಗೆ ಮಾಹಿತಿ. ಧನ್ಯವಾದಗಳು. ಈ ಚಾನಲ್ ನಮಗೆ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಕೊಡಿ. ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಕೊಡೋದನ್ನು ಮರಿಬೇಡಿ.